ಎರಡನೇದು ನನಗೆ ಬಹಳ ಇವತ್ತು ದುಃಖ ಆಗಿದ್ದು, ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆ ತೆಗೆದು ಇವತ್ತು ಯಾವುದೋ ರಾಮಜಿ ಅಂತ, ಅರೆ ಯಾವ ರಾಮಜಿಯಪ್ಪ ರಾಮಜಿ? ನಮ್ ಕಡೆ ಶರಣೋ ಶರಣ ಅಂತಾರೋ ಇಲ್ಲ. ಈ ರಾಮಜಿ ಅಂತ ತಂದು ಬಡವರ ಅಧಿಕಾರವನ್ನ ಹಕ್ಕುಗಳನ್ನ ಮೊಟಕುಗೊಳಿಸೋಕೆ ಮೋದಿ ಅವರು ಮಾಡದಂತ ಇದು ಒಂದು ದೊಡ್ಡ ತಪ್ಪು ಅನ್ನತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಲ್ಲಿ ನಿಂತಿದ್ದೇನೆ. ಅರೆ ಏನು ಬಡವರಿಗಾಗಿ, ಏನು ಬಡವರು ಬ್ಯಾಸಗಿ ಕಾಲಲ್ಲಿ ಯಾವಾಗ ಸುಗ್ಗಿ ಇರೋದಿಲ್ಲ ಅಥವಾ ಯಾವಾಗ ಕೆಲಸ ಸಿಗೋದಿಲ್ಲ, ಆ ಸಂದರ್ಭದಲ್ಲಿ ನರೇಗಾ ಯೋಜನೆ ಇರಲಿ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಕಾನೂನು ತಂದು, ನಮ್ಮ ಮನಮೋಹನ್ ಸಿಂಗ್ ಅವರು ಅದ ಆಚರಣೆಯಲ್ಲಿ ತಂದು ಇವತ್ತು ಬಡವರ ಹೊಟ್ಟೆಯನ್ನ ತುಂಬಿಸಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಅವರ ಹೊಟ್ಟಿ ಮೇಲೆ ಹೊಡಿತಕ್ಕಂತ ಕೆಲಸ ಮೋದಿ ಮಾಡಿದ್ದಾರೆ. ಇಂಥವರು ಬಡವರ ಬಗ್ಗೆ ಮಾತಾಡ್ತಾರೆ, ನೀವೆಲ್ಲ ಕೈ ಕುಟ್ಕೊಂಡು ಕುಂತೀರಿ. ಎಲ್ಲಿ ನಾನು ನೋಡಿಲ್ಲ, ಯಾವ ರಸ್ತೆ ಮೇಲೂ ಕೂಡ ಪ್ರತಿಭಟನೆ ಇಲ್ಲ, ಯಾವ ಲೀಡರ್ಸು ಪ್ರತಿಭಟನೆ ಮಾಡಲ್ಲ, ಯಾವ ನಾಯಕರು ಇದ್ರ ಬಗ್ಗೆ ಹೇಳಿಕೆ ಕೊಡಲ್ಲ. ಅಂದ್ರೆ ಅದರ ಅರ್ಥ ನಿನ್ನ ಹೊಟ್ಟಿ ತುಂಬಿದೇನಾ? ಅರೆ ಅತಿ ಬಡವರಿಗ್ರಿ ಅದು ಸಾಲವಿಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಮತ್ತೆ 5 kg ಹೆಚ್ಚಿಗೆ ಕೊಟ್ಟು 5-10 ಹೆಚ್ಚಿಗೆ ಕೊಟ್ಟು ಈ ಕೆಲಸ ಅನ್ನಭಾಗ್ಯದ ಕೆಲಸ ಒಂದು ಮಾಡ್ತು. ಅಂದ್ರೆ ನಾವೇನು ಗ್ಯಾರಂಟಿಗಳು ಮಾಡಿದ್ದೇವೆ, ಆ ಗ್ಯಾರಂಟಿಗಳು ಸಂವಿಧಾನ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಸಂವಿಧಾನದಾಗ ಏನು ಹಾಕಿದ್ರು, ಅದರಲ್ಲಿ ಹೇಳಿದ್ದಾರೆ ಬಡವರಿಗೆ ಇಂತಿಂತ ಕಾರ್ಯಕ್ರಮಗಳು ಆಗ್ಬೇಕು. ಆ ಕಾರ್ಯಕ್ರಮಗಳನ್ನೇ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರು ಆಚರಣೆಯಲ್ಲಿ ತಂದರು. ನರೇಗಾ ತಂದ್ರು, ಆಮೇಲೆ ಆರ್ ಭದ್ರತೆ ಕಾನೂನು ತಂದ್ರು, ಸ್ಕೂಲ್ಗಳಿಗೆ ಕಡ್ಡಾಯವಾದಂತಹ ಸ್ಕೂಲ್ಗಳಾಗಬೇಕು, ಹೆಲ್ತ್ ಪ್ರೋಗ್ರಾಮ್ ತಂದ್ರು. ಇವೆಲ್ಲ ನಾವು ತಂದು ಜನರ ಅಧಿಕಾರವನ್ನ ಅವರಿಗೆ ಅಧಿಕಾರ ಕೊಟ್ಟು ಅವರಿಗೆ ಮಜಬೂತ್ ಮಾಡ್ಬೇಕಂದ್ರೆ ಮೋದಿ ಅವರು ಇವತ್ತು ಆದಷ್ಟು ಕಸ್ಕೊಂಡು ತಿಂತಾ ಇದ್ದಾರೆ. ಇದಕ್ಕೆ ಹುಷಾರಾಗಿರ್ಬೇಕು. ನೀವು ಯಾವುದೇ ಪ್ರಸಂಗ ಬರಲಿ, ನೀವು ಯುದ್ಧಕ್ಕೆ ತಯಾರಾಗಬೇಕು, ಇದನ್ನ ಉಳಿಸಕ್ಕೆ ತಯಾರಾಗಬೇಕು. ಈ ಕಾನೂನನ್ನ ಉಳಿಸಿ ದೇಶದ ಬಡ ಜನರ ಹಿತಕ್ಕಾಗಿ ನೀವು ಹೋರಾಟ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಕೇಳ್ಕೊಳ್ತೇನೆ.